ಕಿಟಕಿಯಿಂದ ಜೋರಾಗಿ ಗಾಳಿ ಬೀಸುತ್ತಿದೆ. ದೀಪಗಳು ಹಾರಿ ಹೋಗುತ್ತಿವೆ. ರಾಜಲಿಂಗ ರಾಜೇಂದ್ರ ಬೆವರುತ್ತಾ ನಿದ್ದೆಯಿಂದ ಎಚ್ಚರಗೊಳ್ಳುತ್ತಾನೆ. ಅವನಿಗೆ ಯಾರೋ ಒಬ್ಬ ಪಿಸುಗುಡುವಂತೆ ಅಥವಾ ಕಿರುಚಾಡುವಂತೆ ಕೇಳಿಸುತ್ತದೆ. ಅವನು ಆ ಕೋಣೆಯ ಸುತ್ತಲೂ ನೋಡುತ್ತಾನೆ. ಅಲ್ಲಿ ಯಾರೂ ಇಲ್ಲ. ಆದ್ರೆ ಗೋಡೆಯ ಮೇಲೆ ಒಂದು ವಿಚಿತ್ರವಾದ ನೆರಳು ಕಾಣುತ್ತದೆ. ಸಮಯ ಮಧ್ಯರಾತ್ರಿ. ಕೊಡಗಿನ ಅರಮನೆ ಸ್ಮಶಾನದಂತೆ ಮೌನವಾಗಿದೆ. ಆದರೆ ಕೊಡಗನ್ನಾಳುವ ರಾಜಲಿಂಗ ರಾಜೇಂದ್ರನಿಗೆ ಮಾತ್ರ ಆ ಮೌನದಲ್ಲಿ ಒಬ್ಬ ವ್ಯಕ್ತಿಯ ಕಿರುಚಾಟ ಕೇಳುತ್ತಿದೆ. ತಾನು ಕೊಂದ ಆ ಅಮಾಯಕ ಬ್ರಾಹ್ಮಣನ ಆತ್ಮ, ಸುಬ್ರಹ್ಮಣ್ಯ ಶಾಸ್ತ್ರಿ ಆತ್ಮ ತನ್ನನ್ನು ಬೆನ್ನಟ್ಟಿದೆ ಎಂಬ ಭಯ ರಾಜನಿಗಿದೆ. ಈ ಭಯವೇ ಮಡಿಕೇರಿಯಲ್ಲಿ ಒಂದು ವಿಚಿತ್ರ ದೇವಾಲಯ ನಿರ್ಮಾಣಕ್ಕೆ ಕಾರಣವಾಯಿತು. ರಾಜಲಿಂಗ ರಾಜೇಂದ್ರ ಯಾಕೆ ಆ ಬ್ರಾಹ್ಮಣನನ್ನು ಕೊಂದನು? ರಾಜಲಿಂಗ ರಾಜೇಂದ್ರನಿಗೆ ಆ ಬ್ರಾಹ್ಮಣನು ಕೊಟ್ಟ ಶಾಪ ಏನು ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ